ಗಂಗಾ ಗಂಗಾ. ರೀ ಈಗ ಬಂದ್ರೇನ? ಕುದ್ಕೋ ಬರ್ರಿ, ನೀರು ತರಲಾ ಕುಡಿಯಾಕ? ಬೇಡ ಬೇಡ, ಕುಡಿಯಾಕ ನೀರ್ಗೀರು ಏನೂ ಬೇಡ ಅಂದಂಗ ನಿನ್ನ ತಲೆ ಮತ್ತು ನಿನ್ನ ಮಗಳ ತಲೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಒಂದು ಸ್ವಲ್ಪ ಮಗಳನ್ನ ಕರಿ ಇಲ್ಲಿ. ಹಾಂ ಸರಿ ರೀ, ಒಂದು ನಿಮಿಷ. ಕರೆಯೋಕ್ಕಿಂತ ಮುಂಚೆ ನಾನು ನಿಮ್ಮ ತಲೆ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ರೀ. ಏನು ಹೇಳು. ರೀ ನಿನ್ನೆ ಬಂದು ನೋಡ್ಕೊಂಡು ಹೋದ್ರಲ್ಲ, ಅವ್ರ ಬಗ್ಗೆ ನೀವೇನು ವಾಪಸ್ ಮಾತಾಡವಲ್ರಿ. ನಾನು ನಿನ್ನೆ ಮಾತಾಡ್ಬೇಕಂದ್ರೆ ಆಗಲೇ ಇಲ್ಲ, ನೀವು ಆ ಕೆಲಸ ಈ ಕೆಲಸದಾಗ ಅಂತ ಬ್ಯುಸಿನೇ ಐತ್ರಲ್ಲ, ಹಂಗಾಗಿ ಮಾತಾಡೋಕ್ಕಾಗಿಲ್ಲಾಗಿತ್ತು. ಮತ್ತು ಏನಂತೀರಿ ಏನು ಅಂತ ಕೇಳಿದ್ರಾತಂತ ಮುಂಜಾನೆಯಿಂದ ಕಾಯ್ಕೊಂಡು ಕುಂತಿದ್ದೆ. ಪುಣ್ಯ ಈಗಾರ ಬಂದ್ರಲ್ಲ, ಹೇಳ್ರಿ ನಿಮಗೇನು ಅನ್ನಿಸ್ತು ನಿನ್ನೆ ಬಂದವ್ರ ಬಗ್ಗೆ? ಪರವಾಗಿಲ್ಲ, ಕುಟುಂಬ ಎಲ್ಲ ಚಲೋ ಐತಿ. ಅತ್ತಿ ಆದ್ರೂ ಸೊಸೆಯರಿಗೆಲ್ಲ ಚಂದನದಾಗ ನೋಡ್ಕೊಂಡು ಹೋಗ್ಕಾಳ, ಆಕೆನ ಅನ್ನಕೊಂತಿರ್ಲಲ್ಲ. ಇನ್ನು ಅತ್ತಿ ಮಾವ ಅಂತೂ ಸಂಪನ್ನರು ಅನ್ನಿಸ್ತೈತಿ, ಹಂಗೆ ಮಾವ ಅಂತೂ ಸಂಪನ್ನ ಅಂತ ಅನ್ನಿಸ್ತಾನ. ಅತ್ತಿ ಆಗೋಕ್ಕಿಂತ ಒಂದು ಸ್ವಲ್ಪ ಬೇರಿಕೆ ಅದಾಳ, ಸ್ವಲ್ಪ ದುಡ್ಡಿಗೆ ಆಸೆ ಬೀಳ್ತಾಳ ಜಾಸ್ತಿ ಅಂತ ನನಗನ್ನಿಸ್ತು. ನನಗೂ ಹಂಗೆ ಅನಿಸ್ತೈತ್ರಿ. ರೊಕ್ಕ ಕೊಟ್ರೆ ಎಲ್ಲರಿಗಿಂತ ಚಂದ ಆತಂಗೆ ನನ್ನ ಮಗಳನ್ನ ನೋಡ್ಕೊಂಡು ಹೋಗ್ಕಾಳ ನೋಡ್ರಿ, ಅದು ಮಾತ್ರ ನಿಜ. ನನಗಾಕಿ ಮಾತನಾಗ ಗೊತ್ತಾತು, ಆಕೆ ಒಂದು ಸ್ವಲ್ಪ ದುಡ್ಡಿಗೆ ಆಸೆ ಜಾಸ್ತಿ ಬೀಳ್ತಾಳಂತಂದು. ನನಗೂ ಹಂಗೆ ಅನ್ನಿಸ್ತು. ಆಸ್ತಿ ಅಂತಸ್ತೇನಿಲ್ಲ ಅವ್ರ ತಾಲೆ, ಅಷ್ಟೇನು ಹೇಳ್ಕೊಳಂಗಿಲ್ಲ. ಏನೋ ಒಂದು 4 ಎಕರೆ ಐತಂತ ಆಟ, ಅದನ್ನ ಬಿಟ್ರೆ ಮತ್ತು ಅವ್ರ ಹತ್ರ ಒಂದು ಮನಿ ಐತಂತ ಆಟ, ಅದನ್ನ ಬಿಟ್ರೆ ಆಸ್ತಿ ಏನಿಲ್ಲ. ಆದ್ರೆ ಹುಡುಗಗ ಗೋರ್ಮೆಂಟ್ ನೌಕರಿ ಐತಲ್ಲ, ಅದಕ್ಕಷ್ಟ ನಾನು ಸ್ವಲ್ಪ ಯೋಚನೆ ಮಾಡಾಕೊಂತೀನಿ ನೋಡು. ಹ್ಞೂ ರೀ, ಯಾರೂ ಇಲ್ಲಲ್ಲ. ಆ ಹುಡುಗ ನಮ್ಮ ಕವಿತನ್ಗಿಂತ 2 ವರ್ಷ ಸಣ್ಣವನಕ್ಕನ, ನಮ್ಮ ಕವಿನ ದೊಡ್ಡಕ್ಕೆ ಅಕ್ಕಳ ಗೊತ್ತನ್ರಿ. ನಾನು ಅದರ ಬಗ್ಗೆನೇ ಯೋಚನೆ ಮಾಡಾಕುಂತಿದ್ದೆ ನೋಡು. ಆ ಹುಡುಗ ಸಣ್ಣವನಕ್ಕನ ರೀ. ನಮ್ಮ ಕವಿತಾಗ ಇಷ್ಟು ದಿನ ನೋಡಕ್ಕೆ ಬಂದಿದ್ರಾಗ ಹುಡುಗ ಅಂದ್ರೆ ಇವನ ಚಂದ ಇದ್ದಿದ್ದಂದ್ರೆ, ಇಷ್ಟು ದಿನ ಆಸ್ತಿ ಅಂತಸ್ತಿರೋದೆಲ್ಲ ಬರ್ತಿದ್ರು, ಬಟ್ ಒಟ್ಟ ಚಂದ ಇರ್ತಿಲ್ಲ. ಇದು ನಮ್ಮ ಕವಿತಂದು ಏನು ರಿಸ್ಟ್ರಿಕ್ಷನ್ ಇತ್ತಂದ್ರೆ ಹುಡುಗ ಮಾತ್ರ ಚಂದ ಇರ್ಬೇಕಂತ ಇತ್ತು. ಈ ಹುಡುಗ ಚಂದ ಅಕ್ಕಂದ್ರಿ ನಮ್ಮ ಪಲ್ಲವಿಗೆ ಸರಿಯಾದ ಜೋಡಿ. ಅದು ಅಲ್ದ ಹುಡುಗಗೆ ನೌಕರಿ, ಗೋರ್ಮೆಂಟ್ ನೌಕರಿ ಐತಿ. ಆ ಹಳ್ಳ್ಯಾಗಂತೂ ಬಿದ್ದಿರಲ್ಲ, ಪ್ಯಾಟಿಗೆ ಹೋಗಾರ, ಮತ್ತು ಆತಲ್ಲ ಮುಗೀತಲ್ಲ. ಅಲ್ಲಲ್ಲಿ ಇಷ್ಟು ಶ್ರೀಮಂತ ಮನ್ಯಾಗ ಬೆಳೆದಿರೋ ನನ್ನ ಮಗಳು ಅಂತ ಬಡವ್ರ ಮನೆಗೆ ಕೊಡೋತೇನೆ? ನೀನ ಹೇಳು. ರೀ ಒಂದು ಸ್ವಲ್ಪ ದಿನ ಅಲ್ಲಿರಲಿ, ಒಂದು ತಿಂಗಳು ಒಂದು 70 ಆ ಮನೆಯಾಗಿರಲಿ. ಆಮೇಲೆ ಹೆಂಗಾರ ಮಾಡಿ ಆ ಹುಡುಗನ ಸ್ವಲ್ಪ ರೊಕ್ಕ ಕೊಟ್ಟು ಬೇರೆ ಊರಿನ ಕಡೆ ಶಿಫ್ಟ್ ಮಾಡಿಸ್ಬಿಡೋಣಂತ, ಟ್ರಾನ್ಸ್ಫರ್ ಅಂತ ಇರಲ್ಲ ಅದನ್ನು ಮಾಡಿಸ್ಬಿಡೋಣಂತ. ಆರಾಮ್ ಗಂಡ ಹೆಂಡತಿ ಪೇಟೆಯಾಗಿರ್ತಾರೆ. ಅವ್ರು ಬೇಕಾದ್ರೆ ಹುಬ್ಳ್ಯಾಗರೇ ಇರಲಿ, ಬೆಂಗಳೂರಿನಾಗರೇ ಇರಲಿ, ರಾಯಚೂರಿನಾಗರೇ ಇರಲಿ, ಎಲ್ಲರೂ ಯಾಕೆ ಇರಲಿ, ಅಲ್ಲೊಂದವರಿಗೆ ದೊಡ್ಡದು ಮನೆ ಕಟ್ಸ್ಕೊಟ್ಬಿಟ್ರೆ ಇಬ್ಬರು ಗಂಡ ಹೆಂಡತಿ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಹೌದಿಲ್ರಿ? ನಮ್ಮ ಮಗಳಿಗೋಸ್ಕರ ಒಂದು ಮನೆ ಕಟ್ಸ್ಕೊಡೋದು ನಮಗೇನು ಕಷ್ಟ ಅನ್ರಿ, ನೀವೇ ಹೇಳ್ರಿ. ಹೌದು, ನೀನು ಹೇಳೋದು ಬರೋಬ್ಬರಿನೇ ಐತಿ. ಆ ಮನ್ಯಾಗ ಆ ಹುಡುಗನ್ನ ಹೊರಗಡೆ ಇಡಕ್ಕೆ ಒಪ್ಕೋತಾರಂತ ನೀನಂತೀಯನು? ಅಯ್ಯ, ಅವ್ರ ಅವಾಗ 50,000 ಕೊಡೋ ಜಾಗದಾಗ 1,00,000 ರೂಪಾಯಿ ಕೊಟ್ಬಿಟ್ರೆ ಅಂದ್ರೆ ಬಾಯಿ ಮುಚ್ಚಿ ಗಪ್ಪಗೆ ಮನೆಯಾಗಿ ಬಿದ್ದಿರ್ತಾಳೆ, ಗೊತ್ತೇನ್ರಿ? ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ನನಗೆ ಗೊತ್ತೈತಿ ಅವ್ರ ಅವ್ವನ ಹೆಂಗೆ ಬಾಯಿ ಮುಚ್ಚಿಸ್ಬೇಕಂತಂದ್ರೆ. ಅವ್ರ ಅವ್ವಂದು ಬೇಕಿನ ಬಾಯಿ ಮುಚ್ಚಿಸಿದ್ರೆ ಸಾಕ್ರಿ, ಇಡೀ ಮನೆಯಾಗಿರೋರೆಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ. ರೀ ಹುಡುಗನ ನೋಡ್ರಿ ನೀವು, ಹುಡುಗ ನೋಡಕ್ಕೆ ಚಂದ ಅದಾನ, ಶಾಣೆ ಅದಾನ, ಗೋರ್ಮೆಂಟ್ ನೌಕರಿ ಐತಿ, ಸಂಬಳ ಬೇರೆ ಚಲೋ ಐತಿ. ಸಾಕಾಗಲ್ಲನ್ರಿ ಇಷ್ಟ. ಏನಂದ್ರೆ ಆಸ್ತಿ ಬಂದಿಲ್ಲ, ನಾವು ಒಂದು ಮನೆ ಕಟ್ಸ್ಕೊಟ್ರೆ ಆತು. ಒಂದು ದೊಡ್ಡ ಮನೆ ಕಟ್ಸ್ಕೊಟ್ವಿ ಅಂತಂದ್ರೆ ಸಾಕಲ್ಲ. ಬೇಕಾದ್ರೆ 2 ಮನೆ ಕಟ್ಸ್ಕೊಟ್ವಿ ಅಂದ್ರೆ ಒಂದು ಬಾಡಿಗೆ ಬರ್ತಿರ್ತೈತಿ, ಒಂದು ಮನೆ ಆಗಿ ಇವ್ರು ಇರ್ತಾರೆ ಆರಾಮ್, ಚಲೋ ಅಲ್ಲನ್ರಿ? ನೀನು ಹೇಳೋದು ಬರೋಬ್ಬರಿನೇ ಐತಿ. ನಮಗೂ ಇರೋದು ಒಬ್ಬೇಕೆ ಮಗಳು, ಒಬ್ಬೇಕೆ ಮಗ. ನಮ್ಮ ಮಗಳಿಗೆ ನಾವರ ಏನು ಕಮ್ಮಿ ಮಾಡೋದೈತಿ? ನೋಡೋದಡಿ, ಮೊದಲು ಮಗಳಿಗೆ ಕರೀಲಿ, ಕೇಳೋಣ. ಆಕೆ ಹ್ಞೂ ಅಂದ್ರೆ ನಾನಂತೂ ಏನು ಮಾಡೋಕ್ಕೂ ರೆಡಿ ಅದೀನಿ. ಮೊದಲು ಕರಿ ನಿನ್ನ ಮಗಳನ್ನ. ಸರಿ, ಕರಿತೀನಿ ರೀ. ಕವಿತಾ, ಕವಿತಾ. ಮಮ್ಮಿ, ನನ್ನ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಕವಿತಾ, ಒಂದು 5 ನಿಮಿಷ ಬಾರಮ್ಮ, ಆಮೇಲೆ ಬೇಕಾದ್ರೆ ಮಾತಾಡುವಂತೆ ಅಂತ. ಬಾ, ಇಲ್ಲಿ ನಿಮ್ಮ ಡ್ಯಾಡಿ ಕರಿತಾ ಇದ್ದಾರೆ, ಬಾರಮ್ಮ. ಹೌದಾ? ಓಕೆ ಮಮ್ಮಿ, ಬಂದೆ. ಇದೆ, ನಾ ಆಮೇಲೆ ಕಾಲ್ ಮಾಡ್ತೀನಿ. ಡ್ಯಾಡಿ, ಏನಾದರೂ ಮಾತಾಡೋದಿತ್ತಾ? ಕರೆದ್ರೆ ಅಂತ ಅಂದ್ರೆ ಮಮ್ಮಿ. ಹ್ಞೂ ಕವಿತಾ, ಅದು ನಿನ್ನೆ ಬಂದು ನಿನ್ನೆನ ನೋಡ್ಕೊಂಡು ಹೋದ್ರಲ್ಲ, ನನಗೆ ನಿಮ್ಮ ಮಮ್ಮಿಗೆ ಇಬ್ಬರಿಗೂ ಇಷ್ಟ ಆಗಿದೆ. ಆಸ್ತಿ ಒಂದೇ ಇಲ್ಲ ಅನ್ನೋದು ಬಿಟ್ರೆ ಹುಡುಗಗೆ ಗೋರ್ಮೆಂಟ್ ನೌಕರಿ ಐತಿ, ಹುಡುಗನೂ ಚಂದ ಅದಾನ. ಮತ್ತು ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳಿದ್ರಾತಂತ ಕರೆದ್ವಿ. ಕವಿತಾ, ಹುಡುಗ ಮಾತ್ರ ಚಂದ ಹೀರೋ ಇದ್ದಂಗೆ ಅದಾನ. ಅದು ಅಲ್ದ ನಿನ್ಕಿಂತ 2 ವರ್ಷ ಸಣ್ಣವನು. ನಿಂದು ಡೇಟ್ ಆಫ್ ಬರ್ತಾಗ ಒಂದು ಸ್ವಲ್ಪ ಹಂಗೆ ಮಾಡಿಸಿ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಇಬ್ಬರು ಒಂದೇ ಏಜ್ನಾರ ಅನ್ನಂಗೆ ಮಾಡೋ ಜವಾಬ್ದಾರಿ ನಮ್ಮದು. ನೀನೇನಂತಿದಿ? ಹುಡುಗ ನಿನಗೆ ಒಪ್ಪಿಗೆನಾ?
ಹ್ಞೂ ಮಮ್ಮಿ, ನನಗೆ ಹುಡುಗ ಇಷ್ಟ ಆಗಿದ್ದಾನೆ. ಇಷ್ಟು ದಿನ ಬಂದಿದ್ದ ಜನರಲ್ಲಂದ್ರೆ, ನನಗೆ ನೋಡಕ್ಕೆ ಬಂದಿರೋ ಗಂಡುಗಳಲ್ಲಂದ್ರೆ ಈ ಹುಡುಗ ಒಂದೇ ಚೆನ್ನಾಗಿರೋದಂದ್ರೆ. ಅದು ಅಲ್ಲದೆ ಗೋರ್ಮೆಂಟ್ ನೌಕರಿ ಬೇರೆ ಇದೆ. ಇವಾಗ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು, ಇವಾಗಿನ ಕಾಲದಲ್ಲಿ ಗೋರ್ಮೆಂಟ್ ನೌಕರಿ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಗೋರ್ಮೆಂಟ್ ಹುಡುಗ ಅದು ನೋಡೋದಕ್ಕೆ ಚೆನ್ನಾಗಿದ್ರೆ ಒಪ್ಕೊಂಬಿಡು ಅಂತ ಎಲ್ಲ ಹೇಳ್ತಾಯಿದ್ರು. ನನಗೂ ಓಕೆ ಮಮ್ಮಿ. ಅಬ್ಬಾ, ಅಂತೂ ನನ್ನ ಮಗಳು ಒಂದು ಹುಡುಗನಾರು ಒಪ್ಕೊಂಡ್ಲಲ್ಲ, ಅಷ್ಟೇ ಸಾಕು. ಡ್ಯಾಡಿ, ಆದರೆ ಒಂದು ಕಂಡೀಷನ್. ಏನು ಹೇಳಮ್ಮ, ನೀನು ಏನು ಕಂಡೀಷನ್ ಹಾಕಿದ್ರೂ ಪರವಾಗಿಲ್ಲ ನಮ್ಗೆ. ನೀ ಮದುವೆಗೆ ಒಪ್ಕೊಂಡಿದ್ದೆ ನಮಗೊಂದು ದೊಡ್ಡ ಖುಷಿ. ಹೇಳಮ್ಮ, ಪರವಾಗಿಲ್ಲ, ಅದು ಏನು ಕಂಡೀಷನ್ ಅನ್ನೋದು ಹೇಳು. ಮಮ್ಮಿ, ಯಾವುದೇ ಕಾರಣಕ್ಕೂ ನಾನು ಆ ಹುಡುಗನಿಗಿಂತ 2 ವರ್ಷ ದೊಡ್ಡಕ್ಕೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ನಮ್ಮ 3 ಜನರಲ್ಲಿ ಅಷ್ಟೇ ಇರಬೇಕದು, ಸರಿನಾ? ಅಯ್ಯೋ, ಅಷ್ಟೇ ತಾನೇ ಮಗಳೇ, ನೀನೇನು ತಲೆ ಕೆಡಿಸ್ಕೋಬೇಡ, ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಲ್ಲ ಡ್ಯಾಡಿ, ನನಗೊಂದು ಭಯ ಆಗಾಕೊಂತೈತಿ ಒಂದು ವಿಷಯದಲ್ಲಿ. ಏನು ಭಯ ಕವಿತಾ ನಿನಗೆ? ಅಲ್ಲ ಮಮ್ಮಿ, ನನಗೆ ಈ ಹಳ್ಳಿನಲ್ಲೆಲ್ಲ ಇರೋದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ನನಗೇನಿದ್ರು ಸಿಟಿನೇ ಅಡ್ಜಸ್ಟ್ ಆಗೋದು. ಇವಾಗ ಅವರಿರೋದು ಹಳ್ಳಿನಲ್ಲಿ, ನನಗೆ ಆ ಹಳ್ಳಿ ಮನೆಯಲ್ಲಿ ಇರೋದಕ್ಕಾಗೋದೇ ಇಲ್ಲ. ಅಲ್ಲಿ ಹಳ್ಳಿ ಮನೆಯಲ್ಲಿ ಇರಂದ್ರೆ ಹೆಂಗಿರೋದು ನೀವೇ ಹೇಳ್ರಿ. ನನಗೆ ಸಿಟಿನಲ್ಲಿನೇ ಇರೋದಕ್ಕಿಷ್ಟ. ಇದು ಒಂದು ವಿಷಯದಲ್ಲಿ ನನಗೊಂದು ಸ್ವಲ್ಪ ಏನು ಮಾಡಲಿ ಅಂತ ಅನ್ನಿಸ್ತಾ ಇದೆ ಈ ಸಂಬಂಧಕ್ಕೆ. ಅಯ್ಯೋ ಮಗಳೇ, ನೀನೇನು ತಲೆ ಕೆಡಿಸ್ಕೋಬೇಡ. ಆ ಹುಡುಗಿರೋದು ಗೋರ್ಮೆಂಟ್ ನೌಕರಿ. ಅದು ಆ ಹುಡುಗ ಸಿಟ್ಯಾಗ ಅದನ್ನ, ಹಳ್ಳಿಯಾಗಿಲ್ಲ. ಈಗ ಮುಂಚೆ ಏನೋ ಹಳ್ಳಿಯಾಗ ಕೆಲಸ ಮಾಡ್ತಿದ್ದಂತ, ಹಂಗಾಗಿ ಹಳ್ಳಿ ಮನೆಯಾಗಿದ್ದ. ಇವಾಗ ಅವನು ಪ್ಯಾಟ್ಯಾಗ ಅದಾನಂತ ಸಿಟಿಯಾಗ. ಅವನ್ನ ಹೆಂಗಾರ ಮಾಡಿ ಒಂದು ಸ್ವಲ್ಪ ರೊಕ್ಕ ಹೋದ್ರೂ ಪರವಾಗಿಲ್ಲ, ಬೆಂಗಳೂರಿಗೆ ಇಲ್ಲ ಆ ಕಡೆ ಚಲೋ ಊರ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ನಾನು. ನೀನು ನಿನ್ನ ಗಂಡ ಇಬ್ಬರ ಆರಾಮಾಗಿ ಒಂದು ಮನೆ ಕಟ್ಸ್ಕೊಡ್ತೀವಿ ನಾವು. ನಿನಗೆ ಹೆಂಗೆ ಬೇಕು ಹಂಗೆ ಮನೆ ಕಟ್ಸ್ಕೊ, ಆರಾಮಾಗಿ ಗಂಡ ಹೆಂಡತಿ ಇಬ್ಬರೇ ಇರಲಿಲ್ಲ. ಈ ಹಳ್ಳಿ ಮನೆಗೆ ಯಾವಾಗಾರ ಒಂದ್ಸಲ ಬಂದು ಹೋಗೋದಷ್ಟ ಮಾಡಲ್ಲ, ಹೌದಿಲ್ಲ? ಡ್ಯಾಡಿ, ನಿಮ್ಮ ಪ್ಲ್ಯಾನ್ ಏನೋ ಚೆನ್ನಾಗಿದೆ ಬಿಡಿ, ಆದರೆ ಅವ್ರ ಮನೆಯಲ್ಲಿ ಒಪ್ಕೋಬೇಕಲ್ಲ. ಅಯ್ಯೋ ಕವಿತಾ, ಆ ಹುಡುಗನ ತಾಯಿ ರೊಕ್ಕ ಕೊಟ್ರೆ ಏನು ಬೇಕಾದರೂ ಮಾಡೋಕೆ ರೆಡಿ ಅದಾಳ ಗೊತ್ತಾ. ನೀನೇನು ತಲೆ ಕೆಡಿಸ್ಕೋಬೇಡ. ಆಕೆ ಹೆಂಗಾದರೂ ಮಾಡಿ ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನೀನು ನಿನ್ನ ಗಂಡ ಇಬ್ಬರ ಸಿಟಿಯಾಗಿರೋ ಹಂಗೆ ಮಾಡೋ ಜವಾಬ್ದಾರಿ ನಮ್ಮಿಬ್ರದ್ದು. ನಿನಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಐತಿಲ್ಲ, ಸುಮ್ಮನಿದ್ದು ಬಿಡು. ನಿನಗೆ ಹೆಂಗೆ ಇಷ್ಟನೋ ಹಾಗೆ ಆರಾಮಾಗಿ ಆಟಾಡ್ಸ್ಬೋದು ಅವ್ರನ್ನ, ಗೊತ್ತಾ. ಯಾಕೆ ಹೇಳು, ಅವರು ಆಸ್ತಿ ಅಂತಸ್ತು ಈ ದುಡ್ಡು ಈ ಎಲ್ಲ ವಿಚಾರದಲ್ಲಿ ಅವರು ನಮ್ಗಿಂತ ಕೆಳಗಡೆ ಇದ್ದಾರೆ. ಅವರಿಗೆ ನಾವು ಅವ್ರಿಗಿಂತ ದೊಡ್ಡವರು ಅನ್ನೋದು ಅವ್ರ ತಲೆಯಾಗ ಕುಂತ್ಬಿಟ್ಟೈತಿ. ಅಂದಮೇಲೆ ನಾವು ಏನು ಹೇಳಿದ್ರು ಅವ್ರು ಕೇಳಲೇಬೇಕು. ಅವ್ರನ್ನ ನಮ್ಮ ಕೈಯಾಗ ಬುಗುರಿ ಆಡಿಸ್ದಂಗೆ ಆಡಿಸ್ಬೋದು ನಾವು. ಹ್ಞೂ ಮಗಳೇ, ನೀನು ಆ ಹಳ್ಳಿ ಮನ್ಯಾಗ ಒಟ್ಟ ಇರ್ಲಾರ್ದಂಗೆ ಮಾಡೋ ಅಂಥ ಜವಾಬ್ದಾರಿ ನಮ್ದು. ನೀನು ಆರಾಮಾಗಿ ಸಿಟಿಯಾಗ ನಿನಗೆ ಇಷ್ಟ ಬಂದಂಗೆ ನಿನ್ನ ಜೀವನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ನಿಮ್ಮ ಮಮ್ಮಿ ಇಬ್ಬರು ಮಾಡ್ತೀವಂತ. ಈಗ ನಿಮ್ಮ ಅತ್ತಿ ಈಗೇನು ಆ ಹುಡುಗನ ತಾಯಿ ಏನು ಬಂದಿಲ್ಲಲ್ಲ, ಆಕಿನ ಒಬ್ಬಾಕಿನ ನಾವು ಬುಟ್ಟಿಗೆ ಹಾಕೊಂಡ್ರೆ ಸಾಕು. ಯಾಕಂದ್ರೆ ಆಕಿ ಇಲ್ಲಿ ಬಂದಾಗ ಮಾತಾಡೋ ಮುಂದೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಆಕೆ ಏನು ಹೇಳಿದ್ರು ಯಾರೂ ಏನೂ ಅಂದಿಲ್ಲ. ಅಂದಮೇಲೆ ಆ ಮನ್ಯಾಗ ಆ ಹುಡುಗನ ತಾಯಿದ ಜಾಸ್ತಿ ನಡೀತೈತಂತ ಅನಿಸ್ತೈತಿ. ಅಂದಮೇಲೆ ಆಕಿನ್ನ ನಾವು ಬುಟ್ಟಿ ಹಾಕೊಂಡ್ಬಿಟ್ವಿ ಅಂದ್ರೆ ಇನ್ನು ಮಿಕ್ಕಿದಾರೆಲ್ಲ ನಮ್ಗೆ ಎದಕ್ಕೆ ಬೇಕಾಗೈತಿ? ಇನ್ನಿಬ್ಬರು ಸೊಸೆಯರಿ ಅವರಂತೂ ಶ್ರೀಮಂತರಲ್ಲ. ನೀನು ಆ ಮನ್ಯಾಗ ಶ್ರೀಮಂತೆ ಅಂದ್ರೆ ಅದು ಅಲ್ದ ಕಿರಿ ಸೊಸೆ ಆಗ್ತಿದೆ. ನಿನಗೆ ಆ ಮನ್ಯಾಗ ಹೆಚ್ಚಿನ ಬೆಲೆ ಸಿಗ್ತೈತಿ ಗೊತ್ತಾ. ಯಾವಾಗಾರ ಒಂದ್ಸಲ ಹಬ್ಬಕ್ಕೆ ಹುಣ್ಣಿಮೆಗೆ ಯಾವಾಗಾರ ಒಂದ್ಸಲ ಈ ಕಡೆ ಬಂದು ಆ ಮನ್ಯಾಗ 1-2 ದಿನ ಇದ್ದು ಎಲ್ಲರ ಜೊತೆ ನಕ್ಕೊಂತ ಹಂಗೆ ಮಾಡ್ಕೊತ ಇದ್ದು ಸೈಲೆಂಟಾಗಿ ಸೈಡ್ ಸೇರ್ಕೊಂಡ್ಬಿಡ್ಬೋದು. ನೀನು ಏನಂತಿದಿ ಯೋಚನೆ ಮಾಡಿ ನೋಡು. ನಾವು ಹೇಳೋದ್ರಲ್ಲೂ ಒಂದು ಸ್ವಲ್ಪ ಅರ್ಥ ಐತಿ, ಯೋಚನೆ ಮಾಡಿ ನೋಡು. ಇಷ್ಟು ದಿನ ಬಂದ ಹುಡುಗರು ಯಾರು ಚಂದ ಇರ್ತಿಲ್ಲ. ಇದು ಗೋರ್ಮೆಂಟ್ ನೌಕರಿ ಇದ್ದವರು ಬಂದಿದ್ರು ಬಿಡು, ಆಸ್ತಿ ಇರೋರು ಬಂದಿದ್ರು, ಆದ್ರೆ ಹುಡುಗ ಚಂದ ಇರ್ತಿಲ್ಲಾಗಿದ್ದ. ನೀನೇನಂತಿದ್ದಿ ಹೇಳು? ಹುಡುಗ ಚಂದಿದ್ರೆ ಸಾಕು ನನಗ ಅಂತಿದ್ದಿ. ಇವಾಗ ನೋಡು, ಹುಡುಗ ಚಂದ ಇರೋದಲ್ದ ನಿಂದು ಪುಣ್ಯಕ್ಕೆ ಹುಡುಗಗ ಗೋರ್ಮೆಂಟ್ ನೌಕರಿ ಐತಿ. ಅದಕ್ಕೆ ಯೋಚನೆ ಮಾಡಿ ನೋಡವ. ಡ್ಯಾಡಿ, ಮಮ್ಮಿ ನೀವಿಬ್ಬರು ನನಗಿಷ್ಟ ಧೈರ್ಯ ಕೊಡಾಕೊಂತೀರಂತ ಅಂದಮೇಲೆ ಸರಿ, ನಾ ಒಪ್ಕೋತೀನಿ. ನೀವು ನನ್ನ ವಿಷಯದಲ್ಲಿ 1 ಸಲ ಅಲ್ದ 10 ಸಲ ವಿಚಾರ ಮಾಡಿರ್ತೀರಿ. ಸರಿ ಆಯಿತು. ನಾನು ಅನ್ಕೊಂಡಂಗೆ ಹುಡುಗ ಚೆನ್ನಾಗದಾನ, ನೋಡಕ್ಕೆ ಚೆನ್ನಾಗದಾನ, ಇಬ್ಬರದ್ದು ಜೋಡಿ ಚೆನ್ನಾಗಿ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಗೋರ್ಮೆಂಟ್ ಜಾಬ್ ಬೇರೆ ಇದೆ, ಸಾಕು ನನಗಿಷ್ಟ. ಇನ್ನು ನಾನು ಅಲ್ಲಿ ಆರಾಮಾಗಿರ್ಬೇಕಂದ್ರೆ ನನಗೊಂದು ಮನೆ, ಆಮೇಲೆ ಕಾರು, ಆಮೇಲೆ ಒಂದು ಸ್ಕೂಟಿ, ಇದೆಲ್ಲ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು. ಇಷ್ಟೆಲ್ಲ ನೀವು ಮಾಡಿಕೊಡ್ತೀರಂತಂದರೆ ನಾನು ಮತ್ತೇನು ಬೇರೆ ಮತ್ತು ನಂದೇನು ಬೇರೆ ಮಾತೇ ಇಲ್ಲ ಡ್ಯಾಡಿ. ನಾನು ಒಪ್ಕೋತೀನಿ ಈ ಮದುವೆಗೆ. ಸರಿನಮ್ಮ ಕವಿತಾ, ನೀ ಇಷ್ಟು ತಂದೆಲ್ಲ ಸಾಕು. ಮುಂದಿಂದೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಸರಿನಾ? ನಿನಗೆ ಖುಷಿ ಆಯ್ತಿಲ್ಲ? ಇನ್ನು ನಮ್ಮ ಅತ್ತಾಯಕ್ಕೋಸ್ಕರ ಒಪ್ಕೊಂಡಿದ್ಯಾ? ಮಮ್ಮಿ, ನಾನು ಖುಷಿಯಿಂದನೇ ಒಪ್ಕೊಂಡಿದ್ದೀನಿ, ಆಯಿತಾ?
ಸರಿ ನಮ್ಮ ಮಗಳ, ನೀನು ಆ ಮನ್ಯಾಗು ಈ ಮನ್ಯಾಗ ಹೆಂಗೆ ರಾಣಿ ಹಂಗದೀರಿ, ಆ ಮನ್ಯಾಗು ಹಂಗೆ ರಾಣಿ ಹಂಗೆ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ದು, ಸರಿನಾ? ಸರಿ ಮಮ್ಮಿ. ಸರಿ, ನೀ ಹೋಗಿ ರೂಮಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರು, ನಾನು ಜ್ಯೂಸ್ ಮಾಡಿ ಆಳ ಕೈಯಲ್ಲಿ ಕೊಟ್ಟು ಕಳಿಸ್ತೀನಂತ, ಸರಿನಾ? ಸರಿ ಮಮ್ಮಿ, ನಂಗೆ ಒಂದು ಸ್ವಲ್ಪ ಸಲಾಡ್ಸ್ ಎಲ್ಲ ಮಾಡಿಕೊಡು ಮಮ್ಮಿ. ಯಾಕಂದರೆ ಒಂದು ಸ್ವಲ್ಪ ಇವಾಗ ಇನ್ನೇನು ಮದುವೆ ಬೇರೆ ಹತ್ತಿರ ಬರುತ್ತಲ್ಲ, ಮತ್ತು ನಾನು ಸಿಕ್ಕಾಪಟ್ಟೆ ಫ್ಯಾಟ್ ಆಗಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಡಯಟ್ ಅದ್ರ ಕಡೆ ಎಲ್ಲ ನಾನು ಲಕ್ಷ್ಯ ಕೊಡಬೇಕು. ಇನ್ಮೇಲೆ ನನಗೆ ಊಟದಲ್ಲಿ ಸಲಾಡ್ಸ್ ಒಂದು ಸ್ವಲ್ಪ ಜಾಸ್ತಿ ಇರೋ ಹಾಗೆ ಮಾಡು. ಹಾಗೆ ಇವಾಗ ನನಗೆ ಒಂದು ಸ್ವಲ್ಪ ಜ್ಯೂಸ್ ತಂದು ಕೊಡು ಮಮ್ಮಿ. ಹೆವಿ ಅಂದರೆ ಹೆವಿ ಸೆಕೆ ಆಗ್ತಾ ಇದೆ ನನಗೆ. ಸರಿ ನಮ್ಮ, ಆಯಿತು, ನೀವು ಒಳಗಡೆ ಹೋಗಿರೋ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಂತ. ಸರಿ ಮಮ್ಮಿ. ಸರಿ ಡ್ಯಾಡಿ, ನಾನು ಬರ್ತೀನಿ. ಅಬ್ಬಾ, ಅಂತೂ ನಮ್ಮ ಮಗಳು ಮದುವೆಗೆ ಒಪ್ಕೊಂಡ್ಬಿಟ್ಲಲ್ರಿ. ಹೂನಾ, ನನಗಂತೂ ಭಾಳ ಖುಷಿಯಾಗೈತಿ. ತಡಿ, ಫೋನ್ ತೊಗೊಂಬರ್ತೀನಿ. ಇಲ್ಲೇ ಆ ಕಡೆ ಇಟ್ಟು ಚಾರ್ಜಿಗೆ ಇಟ್ಟು ನಾನು ಫೋನ್ ತೊಗೊಂಬಂದು ಮೊದಲವ್ರಿಗೆ ಫೋನ್ ಹಚ್ಚಿ ಈ ವಿಷಯನ ಹೇಳೋಣ, ಸರಿನಾ? ಸರಿ ರೀ, ನೀವು ಫೋನ್ ತೊಗೊಂಬರ್ರಿ, ಅಷ್ಟ್ರಾಗ ನಾನು ಕವಿತಾಗ ಜ್ಯೂಸ್ ಮಾಡಿ ಕಳಿಸ್ತೀನಂತ. ಸರಿ.